ಭಾಗ್ಯದೇವನು ಬಂದಾನ ಮಾದನ ಹಿಪ್ಪರಗಾಪುರಕ್ಕೆ, ಭಾಗ್ಯದೇವನು ಬಂದಾನ ಮಾದನ ಹಿಪ್ಪರಗಾಪುರಕ್ಕೆ. ಯೋಗ್ಯವಾದ ಗುರುವಾಗಿ ತೊರ್ಯಾನ ನಮ್ಮ ಸರ್ವಜನಕ್ಕೆ, ನಮ್ಮ ಸರ್ವಜನಕ್ಕೆ. ಭಾಗ್ಯದೇವನು ಬಂದಾನ ಮಾದನ ಹಿಪ್ಪರಗಾಪುರಕ್ಕೆ, ಯೋಗ್ಯವಾದ ಗುರುವಾಗಿ ತೊರ್ಯಾನ ನಮ್ಮ ಸರ್ವಜನಕ್ಕೆ, ನಮ್ಮ ಸರ್ವಜನಕ್ಕೆ. ಪರಮಾತ್ಮಗೆ ಧರ್ಮ ರಕ್ಷಣೆ ಮಾಡುವಂಥ ಬಯಕೆ, ಶರಣ ದಂಪತಿ ಗರ್ಭದಿಂದಲೇ ಜನಿಸಿ ಬಂದ ಜಗಕ್ಕೆ. ವರ ಪರಮಾತ್ಮಗೆ ಧರ್ಮ ರಕ್ಷಣೆ ಮಾಡುವಂಥ ಬಯಕೆ, ಶರಣ ದಂಪತಿ ಗರ್ಭದಿಂದಲೇ ಜನಿಸಿ ಬಂದ ಜಗಕ್ಕೆ. ವಿರತಿ ಖಡ್ಗದಿ ವಿಷಯ ನಾಶಗೈದು ನಿಂತಾನ ಉದ್ಧಾರಕ್ಕೆ, ವಿರತಿ ಖಡ್ಗದಿ ವಿಷಯ ನಾಶಗೈದು ನಿಂತಾನ ಉದ್ಧಾರಕ್ಕೆ. ಶರೀರದ ಪರಿವೇ ಇಲ್ಲದೆ ದುಡಿದನು ಭಕ್ತರಾಹಿತಕ್ಕೆ, ಭಕ್ತರಾಹಿತಕ್ಕೆ. ಭಾಗ್ಯದೇವನು ಬಂದಾನ ಮಾದನ ಹಿಪ್ಪರಗಾಪುರಕ್ಕೆ, ಭಾಗ್ಯದೇವನು ಬಂದಾನ ಮಾದನ ಹಿಪ್ಪರಗಾಪುರಕ್ಕೆ. ಯೋಗ್ಯವಾದ ಗುರುವಾಗಿ ತೊರ್ಯಾನ ನಮ್ಮ ಸರ್ವಜನಕ್ಕೆ, ನಮ್ಮ ಸರ್ವಜನಕ್ಕೆ. ದುರಿತ ರಾಶಿಗಳ ದಹಿಸಿದ ಮೇಲೆ ಯಮನ ಹಂಗೇಕೆ, ಪರಮ ಪುರುಷನ ದಯವೊಂದಿರಲು ಪುಣ್ಯದಾಶ ಏಕೆ. ದುರಿತ ರಾಶಿಗಳ ದಹಿಸಿದ ಮೇಲೆ ಯಮನ ಹಂಗೇಕೆ, ಪರಮ ಪುರುಷನ ದಯವೊಂದಿರಲು ಪುಣ್ಯದಾಶ ಏಕೆ. ಸರಳ ಹೃದಯ ಸದ್ಗುಣಗಳು ಇರಲು ತೀರ್ಥಕ್ಷೇತ್ರಕ್ಕೆ, ಸರಳ ಹೃದಯ ಸದ್ಗುಣಗಳು ಇರಲು ತೀರ್ಥಕ್ಷೇತ್ರಕ್ಕೆ. ದರ್ಶನ ಗೈದರೆ ಪರಮಾನಂದವು ನಿರ್ಮಲಾ ಮನಕೆ, ನಿರ್ಮಲಾ ಮನಕೆ. ಭಾಗ್ಯದೇವನು ಬಂದಾನ ಮಾದನ ಹಿಪ್ಪರಗಾಪುರಕ್ಕೆ, ಭಾಗ್ಯದೇವನು ಬಂದಾನ ಮಾದನ ಹಿಪ್ಪರಗಾಪುರಕ್ಕೆ. ಯೋಗ್ಯವಾದ ಗುರುವಾಗಿ ತೊರ್ಯಾನ ನಮ್ಮ ಸರ್ವಜನಕ್ಕೆ, ನಮ್ಮ ಸರ್ವಜನಕ್ಕೆ.
ಶರಣು ಶ್ರೀ ಶರಣ ಶಿವಲಿಂಗ ಶರಣ, ಶರಣು ಶ್ರೀ ಶರಣ ಶಿವಲಿಂಗ ಶರಣ, ಮರೆಯದೇ ಇರಲಯ್ಯ ನಿನ್ನಂತ ಕರುಣ. ಶರಣು ಶ್ರೀ ಶರಣ ಶಿವಲಿಂಗ ಶರಣ, ಮರೆಯದೇ ಇರಲಯ್ಯ ನಿನ್ನಂತ ಕರುಣ. ಶರಣು ಶ್ರೀ ಶರಣ. ನೀನಿದ್ದ ಸ್ಥಾನವೇ ಅದು ಕೈಲಾಸ, ನೀನಾಡಿದ ಮಾತು ವೇದಗಳ ಘೋಷ. ನೀನಿದ್ದ ಸ್ಥಾನವೇ ಅದು ಕೈಲಾಸ, ನೀನಾಡಿದ ಮಾತು ವೇದಗಳ ಘೋಷ. ನಿನಗಿಹ ಶಕ್ತಿಯೋ ಕಳೆಯುವುದು ದೋಷ, ನಿನಗಿಹ ಶಕ್ತಿಯೋ ಕಳೆಯುವುದು ದೋಷ. ನೀನು ಗೈದ ಕೃಪೆಯು ತಂದಿತು ಬಹು ಹರುಷ. ಶರಣು ಶ್ರೀ ಶರಣ ಶಿವಲಿಂಗ ಶರಣ, ಮರೆಯದೇ ಇರಲಯ್ಯ ನಿನ್ನಂತ ಕರುಣ. ಶರಣು ಶ್ರೀ ಶರಣ. ನಿನ್ನನು ನೋಡಿ ಧನ್ಯವಾದವು ನಯನ, ನಿನ್ನ ಪಾದ ಸ್ಪರ್ಶದಿಂದಾಯಿತು ಭವಹರಣ. ನಿನ್ನನು ನೋಡಿ ಧನ್ಯವಾದವು ನಯನ, ನಿನ್ನ ಪಾದ ಸ್ಪರ್ಶದಿಂದಾಯಿತು ಭವಹರಣ. ನಿನ್ನ ಹಸ್ತವಿಡಲು ಪಾಪದ ದಮನ, ನಿನ್ನ ಹಸ್ತವಿಡಲು ಪಾಪದ ದಮನ. ನಿನ್ನ ಮಹಿಮೆ ಕೇಳಲು ಜನುಮವೇ ಪಾವನ. ಶರಣು ಶ್ರೀ ಶರಣ ಶಿವಲಿಂಗ ಶರಣ, ಮರೆಯದೇ ಇರಲಯ್ಯ ನಿನ್ನಂತ ಕರುಣ. ಶರಣು ಶ್ರೀ ಶರಣ.
ಶರಣ ಜ್ಯೋತಿ ಶರಣ ಶಿವಲಿಂಗಿ ಎನ್ನನ್ನೇ ಪಾಲಿಸು ಶಿವಲಿಂಗ ಶರಣ ಧನ್ಯನ ಮಾಡಯ್ಯ ಭವಭಯಾಹರಣ ಧನ್ಯನ ಮಾಡಯ್ಯ ಭವಭಯಾಹರಣ ಪರಮ ಎನ್ನನ್ನೇ ಪಾಲಿಸು ಶಿವಲಿಂಗ ಶರಣ ಧನ್ಯನ ಮಾಡಯ್ಯ ಭವಭಯಾಹರಣ ಧನ್ಯನ ಮಾಡಯ್ಯ ಭವಭಯಾಹರಣ ಪುರುಷ ಕಾರುಣ್ಯ ಪುರುಷ ಮೂರು ತಾಪಾಗ್ನಿಯೊಳು ದಹಿಸುತ್ತಲಿರುವೆ ಸಾರರಹಿತ ಸಂಸಾರದಲ್ಲಿ ಬಿದ್ದಿರುವೆ ಮೂರು ತಾಪಾಗ್ನಿಯೊಳು ದಹಿಸುತ್ತಲಿರುವೆ ಸಾರರಹಿತ ಸಂಸಾರದಲ್ಲಿ ಬಿದ್ದಿರುವೆ ಪಾರಮಾರ್ಥ ಸುಖವನು ನಾ ಕಾಣದಿರುವೆ ದಾರಿ ತೋರಿಸಲಹು ಎಂದು ಬೇಡಿಕೊಂಡಿರುವೆ ದಾರಿ ತೋರಿಸಲಹು ಎಂದು ಬೇಡಿಕೊಂಡಿರುವೆ ಎನ್ನನ್ನೇ ಪಾಲಿಸು ಶಿವಲಿಂಗ ಶರಣ ಧನ್ಯನ ಮಾಡಯ್ಯ ಭವಭಯಾಹರಣ ಧನ್ಯನ ಮಾಡಯ್ಯ ಭವಭಯಾಹರಣ ನಂಬಿದಂಥ ಜನರ ಕೈಯ ಬಿಡದವನೇ ಕುಂಭಿನಿಯೊಳು ಭಕ್ತ ಬಂಧು ಎನಿಸಿಕೊಂಡವನೇ ನಂಬಿದಂಥ ಜನರ ಕೈಯ ಬಿಡದವನೇ ಕುಂಭಿನಿಯೊಳು ಭಕ್ತ ಬಂಧು ಎನಿಸಿಕೊಂಡವನೇ ದಂಬಕನು ನಾನೆಂದು ದೂಡದಿರು ಶಿವನೇ ಹಂಬಲಿಸಿ ಬಂದೇನು ನೀಡೆನಗೆ ಕರುಣೆ ಹಂಬಲಿಸಿ ಬಂದೇನು ನೀಡೆನಗೆ ಕರುಣೆ ಎನ್ನನ್ನೇ ಪಾಲಿಸು ಶಿವಲಿಂಗ ಶರಣ ಧನ್ಯನ ಮಾಡಯ್ಯ ಭವಭಯಾಹರಣ ಧನ್ಯನ ಮಾಡಯ್ಯ ಭವಭಯಾಹರಣ ವರಮಾದನ ಹಿಪ್ಪರಗಾಪುರದಿ ನಿವಾಸ ನೆರೆ ನಿಜ ಗುಣ ದೇವರಿಗೆ ಒಲಿದ ಪರಮೇಶ ವರಮಾದನ ಹಿಪ್ಪರಗಾಪುರದಿ ನಿವಾಸ ನೆರೆ ನಿಜ ಗುಣ ದೇವರಿಗೆ ಒಲಿದ ಪರಮೇಶ ಪರಮ ಪಾವನ ಮೂರ್ತಿ ಪುಣ್ಯ ಪ್ರಕಾಶ ಧರೆಯೊಳಗೆ ನೀನೆ
ಚಂದವಾದ ಮಾದನ ಹಿಪ್ಪರಗ ಎಂಬುದೊಂದು ಊರು. ತಂದೆ ಮಲ್ಲಿಕಾರ್ಜುನ, ತಾಯಿ ಚಿನ್ನಾಂಬೆಯವರು. ನಂದಿಧ್ವಜ ಮನೆತನದವರೆಂದು ಹೆಸರು ಪಡೆದಿಹರು. ಕಂದನಿಗಾಗಿ ಸದಾ ಮನದಲ್ಲಿ ಮರುಗುತ್ತಿದ್ದರಿವರು. ಭಕ್ತವತ್ಸಲ ಪರಶಿವನಿವರ ಕನಸಿನಲ್ಲಿ ನಿಂದ ವ್ಯಕ್ತ ರೂಪವ ತೋರಲು ಬರುವೆ ನಿಮ್ಮ ಗರ್ಭದಿಂದ. ಭಕ್ತಿಯಿಂದಲೇ ಬಿಡದೆ ನೆನೆವರು ಆಯಿತು ಆನಂದ. ಮುಕ್ತಿದಾಯಕ ಧರೆಗೆ ಇಳಿದನು ಪುಣ್ಯದ ಫಲದಿಂದ. ಸಾಧು ಶರಣ ಶಿವಲಿಂಗೇಶ್ವರನ ಚರಿತೆ ಹೇಳುವೆನು. ಮೋದದಿಂದಲೇ ನೀನು ಕೇಳಿದರೆ ಒಲಿದ ಕಾಮಧೇನು. ಚಂದಿರನಂತೆ ಬೆಳೆಯುತ್ತಲಿದ್ದನು ಚಂದ್ರಧರನೆ ದಿಟವು. ಸುಂದರ ಶಿಶುವನ್ನು ಕಂಡು ಜನರಿಗೆ ಮುದ್ದಾಡುವ ಸ್ಫುಟವು. ಎಂದು ತಪ್ಪದೆ ಶಾಲೆಗೆ ಹೋದನು, ಇಲ್ಲ ಯಾವ ಚಟವು. ಬಂದು ಕುಳಿತು ಭಜನೆ ಮಾಡಲು ಪಟ್ಟದಾರ್ಯ ಮಠವು. ತಾರುಣ್ಯದಲ್ಲಿ ವಿಷಯಗಳಿಂದ ದೂರನಾದಾತ. ಧೀರನಾಗಿ ಗುರುಲಿಂಗೇಶ್ವರರಿಗೆ ಶರಣುಗೈದಾತ. ಚಾರು ಹೃದಯದಿ ಸೇವೆಯ ಮಾಡಿ ಗುರುವಿನೊಲಿಸಿದಾತ. ಕಾರುಣ್ಯ ಪಡೆದು ಲಿಂಗ ದೀಕ್ಷೆಯ ಹೊಂದಿನಲಿದಾತ. ಸಾಧು ಶರಣ ಶಿವಲಿಂಗೇಶ್ವರನ ಚರಿತೆ ಹೇಳುವೆನು. ಮೋದದಿಂದಲಿ ನೀನು ಕೇಳಿದರೆ ಒಲಿದ ಕಾಮಧೇನು. ಅಷ್ಟಾವರಣದಿ ಇರುವ ಅರ್ಥವ ತಿಳಿದುಕೊಂಡಾತ. ಕಷ್ಟ ಬಂದರೂ ಹಿಡಿದ ನೇಮವ ಬಿಡದೆ ನಡೆಸಿದಾತ. ಎಷ್ಟೇ ದೀನ ದಲಿತರು ಬಂದರು ದಾನ ಮಾಡಿದಾತ. ಶ್ರೇಷ್ಠ ಸದ್ಗುಣದಿಂದ ತುಂಬಿದ ಸಾಗರ ನೋಡೀತ. ಗುರುವಿನಾಜ್ಞೆಯ ಮೀರಿ ನಡೆಯದೆ ಮದುವೆಗೊಪ್ಪಿದಾತ. ಸರಳ ಮನಸ್ಸಿನ ಪವಳಾಂಬೆಯ ಕೈಯ ಹಿಡಿದ ನೀತ. ಹರುಷದಿಂದ ಮಡದಿಗೆ ಮಹಿಮರ ವಚನವ ಬೋಧಿಸುತ್ತಾ. ಹರನ ಸಾನ್ನಿಧ್ಯ ಹೊಂದಲು ಅಪ್ಪಣೆಯನ್ನು ನೀಡಿದಾತ. ಸಾಧು ಶರಣ ಶಿವಲಿಂಗೇಶ್ವರನ ಚರಿತೆ ಹೇಳುವೆನು. ಮೋದದಿಂದಲೇ ನೀನು ಕೇಳಿದರೆ ಒಲಿದ ಕಾಮಧೇನು. ನಿತ್ಯ ಮರೆಯದೆ ಲಿಂಗ ಪೂಜೆಯ ಗೈಯುವಂಥವನು. ಸತ್ಯವಾದ ಶಾಸ್ತ್ರಗಳನ್ನು ತಪ್ಪದೆ ಓದುವನು. ಅತ್ತೆ ವಿರಾಂಬೆ ಕೋಪದಿ ಹರಿದಳು ಆ ಗ್ರಂಥಗಳನ್ನು. ಸತ್ತು 3 ಜನ್ಮ ಹುಟ್ಟಲು ಶಾಪ ಕೊಟ್ಟನಿವನು. ಮಾತೆಯ ಹರಕೆಯ ತೀರಿಸಲೂತ ಶ್ರೀಶೈಲಕ್ಕೆ ಹೋದ. ನೀತಿ ಧರ್ಮದ ತತ್ವಗಳನ್ನು ಜನಕ್ಕೆ ಬೋಧಿಸಿದ.
ಜಾತಿ ಮತಗಳ ನೋಡದೆ ಅನ್ನದಾಸೋಹವಗೈದ, ಭೀತಿ ಇಲ್ಲದೆ ವ್ಯಾಘ್ರವೊಂದಕ್ಕೆ ಶಾಂತಿ ಮಾರ್ಗ ತೋರಿದ, ಶಾಂತಿ ಮಾರ್ಗ ತೋರಿದ. ಸಾಧು ಶರಣ ಶಿವಲಿಂಗೇಶ್ವರನ ಚರಿತೆ ಹೇಳುವೆನು, ಮೋದದಿಂದಲೀ ನೀನು ಕೇಳಿದರೆ ಒಲಿದ ಕಾಮಧೇನು, ಒಲಿದ ಕಾಮಧೇನು. ಮಸಳಿ ಗ್ರಾಮದ ಮಲ್ಲೇಶನ ಸಹೋದರಿಯನುಳಿಸಿದ, ಕಸಿವಿಸಿಕೊಂಡ ಕಟುಕನಿಂದ ಹಸುವನ್ನು ಖರೀದಿಸಿದ. ಎಸೆವ ಜಂಗಮನೊಬ್ಬ ತೊಟ್ಟಿರುವ ಬಟ್ಟೆಯ ಬೇಡಿದ, ವ್ಯಸನವಿಲ್ಲದೆ ಕೊಟ್ಟು ಮನದಲ್ಲಿ ಸಂತೋಷವ ಪಡೆದ, ಸಂತೋಷವ ಪಡೆದ. ಒಡವಿಯೊಳಗ ಮಾದನ ಹಿಪ್ಪರಗ ಕ್ಷೇತ್ರವೆನಿಸಿದಾತ, ಬಡವ ಬಲ್ಲಿದನೆಂಬುದಿಲ್ಲದೆಲ್ಲರನ್ನು ಸಲುಹಿದಾತ. ಒಡೆಯನೆನಿಸಿ ಸರ್ವರಿಂದಲೀ ಪೂಜೆಯ ಗೊಂಬಾತ, ಕಡೆಗೂ ನಿಜ ಗುಣ ದೇವರ ಅಂತಃಕರಣದಿ ಉಳಿದಾತ, ಅಂತಃಕರಣದಿ ಉಳಿದಾತ. ಸಾಧು ಶರಣ ಶಿವಲಿಂಗೇಶ್ವರನ ಚರಿತೆ ಹೇಳುವೆನು, ಮೋದದಿಂದಲೀ ನೀನು ಕೇಳಿದರೆ ಒಲಿದ ಕಾಮಧೇನು. ಸಾಧು ಶರಣ ಶಿವಲಿಂಗೇಶ್ವರನ ಚರಿತೆ ಹೇಳುವೆನು, ಮೋದದಿಂದಲೀ ನೀನು ಕೇಳಿದರೆ ಒಲಿದ ಕಾಮಧೇನು, ಒಲಿದ ಕಾಮಧೇನು, ಒಲಿದ ಕಾಮಧೇನು. मङ्गलं जय मङ्गलं, मङ्गलं शुभमङ्गलं, मङ्गलं जय मङ्गलं, मङ्गलं शुभमङ्गलं.
ಹಿಪ್ಪರಗ ನಿವಾಸ ಪರಮ ಸದ್ಭಕ್ತರ ಕಾಯುವೆ ಪರಮೇಶ ಕರಮುಗಿಯುವೆ ಕಾಪಾಡು ಕಾರುಣ್ಯ ಪುರುಷ ಕಾರುಣ್ಯ ಪುರುಷ ಕಾರುಣ್ಯ ಪುರುಷ ಶರಣ ಜ್ಯೋತಿ ಶ್ರೀ ಶಿವಲಿಂಗ ನಿನಗೆ ಶರಣು ಶರಣ ಜ್ಯೋತಿ ಶ್ರೀ ಶಿವಲಿಂಗ ನಿನಗೆ ಶರಣು ಧರೆಯೊಳಧಿಕಾನಿ ನೆನೆಸಿ ಮೆರೆದೆ ಶರಣ ಕುಲದ ಭಾನು ಧರೆಯೊಳಧಿಕಾನಿ ನೆನೆಸಿ ಮೆರೆದೆ ಶರಣ ಕುಲದ ಭಾನು ಶರಣ ಜ್ಯೋತಿ ಶ್ರೀ ಶಿವಲಿಂಗ ನಿನಗೆ ಶರಣು ಧರೆಯೊಳಧಿಕಾನಿ ನೆನೆಸಿ ಮೆರೆದೆ ಶರಣ ಕುಲದ ಭಾನು ಶರಣು 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 ಶರಣ ಶಿವಲಿಂಗಗೆ ಶರಣು 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 ಶರಣ ಶಿವಲಿಂಗಗೆ ಶರಣು ಪರಶಿವನ ರೂಪದಿಂದ ಧರೆಗೆ ಬಂದೆ ಕರುಣದಿಂದ ಪರಶಿವನ ರೂಪದಿಂದ ಧರೆಗೆ ಬಂದೆ ಕರುಣದಿಂದ ಶರಣ ಶ್ರೇಷ್ಠನಾಗಿ ನೀಡಿದೆ ನೀ ಸರ್ವರಿಗಾನಂದ ಶರಣ ಶ್ರೇಷ್ಠನಾಗಿ ನೀಡಿದೆ ನೀ ಸರ್ವರಿಗಾನಂದ ಪರಮ ಪಾವನ ದುರಿತ ನಿವಾರಣ ಪರಮ ಪಾವನ ದುರಿತ ನಿವಾರಣ ಮರಣದಿಂದ ದೂರ ಮಾಡು ಚಿಂತೆಯ ಪರಿಹಾರ ಮರಣದಿಂದ ದೂರ ಮಾಡು ಚಿಂತೆಯ ಪರಿಹಾರ ಶರಣ ಜ್ಯೋತಿ ಶ್ರೀ ಶಿವಲಿಂಗ ನಿನಗೆ ಶರಣು ಶರಣ ಜ್ಯೋತಿ ಶ್ರೀ ಶಿವಲಿಂಗ ನಿನಗೆ ಶರಣು ಧರೆಯೊಳಧಿಕಾನಿ ನೆನೆಸಿ ಮೆರೆದೆ ಶರಣ ಕುಲದ ಭಾನು ಧರೆಯೊಳಧಿಕಾನಿ ನೆನೆಸಿ ಮೆರೆದೆ ಶರಣ ಕುಲದ ಭಾನು ಶರಣು 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 ಶರಣ ಶಿವಲಿಂಗಗೆ ಶರಣು 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 ಶರಣ ಶಿವಲಿಂಗಗೆ ಶರಣು ಕಾಮಧೇನು ಸದ್ಗುಣ ಶಾಂತ ಮೂರ್ತಿ ನೀನು ಭಕ್ತ ಕಾಮಧೇನು ಸದ್ಗುಣ ಶಾಂತ ಮೂರ್ತಿ ನೀನು ಯುಕ್ತಿಯಿಂದಲೇ ಶಿಷ್ಯರ ದುಃಖವ ಕಳೆದವನು ಯುಕ್ತಿಯಿಂದಲೇ ಶಿಷ್ಯರ ದುಃಖವ ಕಳೆದವನು ಭಕ್ತ ವತ್ಸಲನೆ ಮುಕ್ತಿದಾಯಕನೇ ಭಕ್ತ ವತ್ಸಲನೆ ಮುಕ್ತಿದಾಯಕನೇ ಮಹಾಮಹಿಮ ನೀನು ನಿನ್ನಯ ಸ್ಮರಣೆಗೈಯುವೇನು ಮಹಾಮಹಿಮ ನೀನು ನಿನ್ನಯ ಸ್ಮರಣೆಗೈಯುವೇನು ಶರಣ ಜ್ಯೋತಿ ಶ್ರೀ ಶಿವಲಿಂಗ ನಿನಗೆ ಶರಣು ಶರಣ ಜ್ಯೋತಿ ಶ್ರೀ ಶಿವಲಿಂಗ ನಿನಗೆ ಶರಣು ಧರೆಯೊಳಧಿಕಾನಿ ನೆನೆಸಿ ಮೆರೆದೆ ಶರಣ ಕುಲದ ಭಾನು ಧರೆಯೊಳಧಿಕಾನಿ ನೆನೆಸಿ ಮೆರೆದೆ ಶರಣ ಕುಲದ ಭಾನು ಶರಣು 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 ಶರಣ ಶಿವಲಿಂಗಗೆ ಶರಣು ಶಿತಿಯೊಳಧಿಕವಾದ ಮಾದನ ಹಿಪ್ಪರಗಾವೂರ
ಶಿತಿಯೊಳಧಿಕವಾದ ಮಾದನ ಹಿಪ್ಪರಗಾವೂರ ಸತತ ಅಲ್ಲಿ ಸುಕ್ಷೇತ್ರ ಮಾದರಿಯ ಶರಣ ಶಿವಲಿಂಗೇಶ್ವರರ 150ನೇ ಜಯಂತ್ಯೋತ್ಸವದ ಒಂದು ಐತಿಹಾಸಿಕ ಕಾರ್ಯಕ್ರಮ ಸ್ಥಾಪನೆ ಮಾಡಿಕೊಂಡು ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನ ಸಮರ್ಪಿಸಿ ಶರಣ ಶಿವಲಿಂಗೇಶ್ವರರ ತೊಟ್ಟಿಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗುರುದೇವರಿಗೂ ವಿಶೇಷವಾಗಿ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ಅನಂತ ಶರಣಾರ್ಥಿಗಳು. ಬಹುತೇಕ ಇಲ್ಲೇನು ಇಷ್ಟು ಜನ ತಾಯಂದಿರು ನೆರೆದಿದ್ದೀರಿ, ಎಲ್ಲಾ ಶರಣರು ನೆರೆದಿದ್ದೀರಿ. ಇಡೀ ನಿಮ್ಮ ಜೀವನದೊಳಗೆ ಬಹಳ ಅಪರೂಪದ, ಬಹಳ ಪುಣ್ಯದ, ಅಷ್ಟೇ ಅಲ್ಲ ಬಂಗಾರ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಸಂದರ್ಭ ಅಂತಂದ್ರೆ ಇವತ್ತಿನ ಸಂದರ್ಭ. ಏನು ಹಿಂದೆ ನಿಮ್ಮ ಅವ್ವ, ಅಪ್ಪ, ಅಜ್ಜ, ಅಜ್ಜಿ ಅವ್ರೇನು ಇಷ್ಟೊಂದು ಪುಣ್ಯದ ಕಾರ್ಯಗಳೇನು ಮಾಡಿದ್ರಲ್ಲ, ಆ ಪುಣ್ಯದ ಕಾರ್ಯದ ಫಲ ಎಂದಾದ್ರೂ ಕೂಡ ನಿಮ್ಗೆ ತಟ್ಟಿದ್ದೆ ಆದ್ರೆ ಅದು ಇಂದೇ ದಿವಸ ಈಗ ನೀವು ತಟ್ಟೆ. ಬಹುತೇಕ ಇದಕ್ಕಿಂತ ಪುಣ್ಯದ ಬಗ್ಗೆ ಮತ್ತೊಂದು ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ಪುಣ್ಯ ಬೇಕಂತ. ನೀವು ಚಲೋ ಗಂಡ ಸಿಗ್ಬೇಕಾದ್ರೆ ನೀವು ಪುಣ್ಯ ಮಾಡಿರ್ಬೇಕು, ಚಲೋ ಹೆಂಡತಿ ಸಿಗ್ಬೇಕಾದ್ರೆ ನೀವು ಪುಣ್ಯ ಮಾಡಿರ್ಬೇಕು, ಚಲೋ ಮಕ್ಕಳು ಹುಟ್ಟಬೇಕಾಗಿತ್ತು ಅಂತಂದ್ರೆ ಇಬ್ರು ಬಹಳ ಪುಣ್ಯ ಮಾಡಿರ್ಬೇಕು. ಆದ್ರೆ ಶರಣ ಶಿವಲಿಂಗೇಶ್ವರ ಮಹಾತ್ಮ ಸಿಗ್ಬೇಕಾದ್ರೆ ಇಡೀ ಸಮಾಜವೇ ಪುಣ್ಯ ಮಾಡಿರ್ಬೇಕು. ನಮ್ಮ ಈ ಭಾಗದ ಪುಣ್ಯದ ಫಲವಾಗಿ ಶರಣ ಶಿವಲಿಂಗೇಶ್ವರರು ನಮಗೆ ಸಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಅವರ 150ನೇ ಪುಣ್ಯ ಜಯಂತಿಯನ್ನ ಮಾಡತಕ್ಕಂತಹ ಸಂದರ್ಭ ಸಿಕ್ಕಿದ್ದು ಇದು ಸಣ್ಣ ಮಾತಲ್ಲ. ಮಾದನಹಿಪ್ಪರಿಗೆ ಗ್ರಾಮ ಇದು ಬಹಳ ಪುಣ್ಯದ ಗ್ರಾಮ ಇದು. ಇಲ್ಲೇನು ಈ ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಸಣ್ಣ ಮಕ್ಕಳಿಂದ ವಯೋವೃದ್ಧರವರೆಗೂ ಕೂಡ ತಾವೇನು ಪ್ರತಿಯೊಬ್ಬರು ಕೂಡ ದುಡಿದಿರಿ, ದುಡಿಯಕತ್ತೀರಿ, ಮತ್ತಿಲ್ಲಿ ಮುಂದ ದುಡಿಯೋದಿರಿ. ಈ ದುಡಿಮೆ ಎಂತಕ್ಕಂಥದ್ದು ಹಂಗ ಸಿಕ್ಕಿದ್ದಲ್ಲ, 7 ಜನ್ಮದ ಪುಣ್ಯದಿಂದ ಈ ದುಡಿಮೆ ನೀವು ಸಿಗ್ತಾರೆ. ಯಾಕಂತಂದ್ರೆ ಬಹಳ ದೊಡ್ಡ
ಶರಣ ಶಿವಲಿಂಗೇಶ್ವರರು ಅಂತಂದ್ರೆ ಬಹಳ ದೊಡ್ಡವರು. ಬಸವಾದಿ ಶಿವಶರಣರ ಮಾರ್ಗದಂತೆ ಅವರು ಕಾಯಕ ಮಾಡಿದ್ರು, ದುಡಿದವರು, ದಾಸೋಹ ಮಾಡಿದ್ರು. ಯಾರು ಬಟ್ಟೆ ಹಸ್ಕೊಂಡು ಬಂದಾಗ ಅವರು ಬಟ್ಟೆ ತುಂಬ ಪ್ರಸಾರ ಮಾಡಿಸಿದ್ರು. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರನ್ನ ನನ್ನವರು ತಂದವರು ಅಂತ ಅಪ್ಪುಕೊಂಡಿರ್ತಕ್ಕಂಥ ಪುಣ್ಯಾತ್ಮರು. ಅಂತ ಪುಣ್ಯಾತ್ಮರ 150ನೇ ಜಯಂತ್ಯೋತ್ಸವ, ಅದರ ನಿಮಿತ್ತವಾಗಿ 29 ದಿನಗಳ ಪುರಾಣ ಕಾರ್ಯಕ್ರಮ ಇಂದು ನಾಳೆ ಮತ್ತು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಬಹಳ ಅದ್ಧೂರಿಯಾಗಿ ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದೇವೆ. ಶರಣ ಶಿವಲಿಂಗೇಶ್ವರ ಮಠದ ಕಾರ್ಯಕ್ರಮ ನೀವು ಎಷ್ಟು ಉತ್ಸಾಹದಿಂದ ಮಾಡಕತ್ತೀರಿ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಮದುವೆ ಮುಂಚೆ ಕಾರ್ಯಕ್ರಮ ಇತ್ತು ಅಂತಂದ್ರೆ ಎಷ್ಟು ಹುರುಪು ಹುಮ್ಮಸ್ಸಿನಿಂದ ಮಾಡ್ತೀರಿ, ಅದಕ್ಕಿಂತ 100 ಪಟ್ಟು ಹೆಚ್ಚು ಹುರುಪು ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮ ನೀವು ಮಾಡಕತ್ತೀರಿ. ಅದಕ್ಕೆ ನೀವು ನೆರೆದಿರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನೀವೆಲ್ಲರೇ ಸಾಕ್ಷಿ ಇರುತ್ತೆ. ಅದಕ್ಕೆ ತಾಯಿ ಮತ್ತು ಇರ್ತಕ್ಕಂಥ ಶರಣೆ ನೀವೆಲ್ಲರೂ ಕೂಡ ಬಹಳ ಪುಣ್ಯ ಮಾಡಿರಿ. ಈ ಕಾರ್ಯಕ್ರಮ ನಿಮಗೆ ಸಿಕ್ಕದು ಆ ಶರಣ ಶಿವಲಿಂಗೇಶ್ವರರ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರನ್ನ ಕಾಯಿ. ಈ ಊರಿಗೆ ನಿಮ್ಮೆಲ್ಲರಿಗೆ ಯಾವುದೇ ರೀತಿಯ ತೊಂದರೆಗಳು ಬಾರದ ಹಾಗೆ, ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬಾರದ ಹಾಗೆ ಆ ಶರಣ ಶಿವಲಿಂಗೇಶ್ವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಆಗಲಿ ಅಂತ ಹಾರೈಸಿ, ವಿಶೇಷವಾಗಿ ಇವತ್ತ ಈ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಬಾಳವರನ್ನ ಮೊದಲುಗೊಂಡು ನೀವೆಲ್ಲರೂ ಕೂಡ ವಾದ್ರಲ್ಲ ಇಬ್ಬರಲ್ಲ ನೀವೆಲ್ಲರೂ ಕೂಡ ಬಹಳ ಮನಸಾರೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದೀರಿ. ನೀವೆಲ್ಲರಿಗೂ ಕೂಡ ಭಗವಂತನ ಕೃಪಾ ಸಂಪೂರ್ಣ ಆಗಲಿ ಅಂತ ಹಾರೈಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೀವಿ.
ಪೂಜ್ಯ ಕುಮಾರ ಶಿವಯೋಗಿಗಳವರನ್ನ, ಸದ್ಗುರು ಶಿವಲಿಂಗೇಶ್ವರರನ್ನ, ಸದ್ಗುರು ಶರಣ ಶಿವಲಿಂಗೇಶ್ವರರನ್ನ ಸ್ಮರಿಸಿ ಸದ್ಗುರುಗಳ 150ನೇ ವರ್ಷದ ಜಯಂತಿ ಮಹೋತ್ಸವ. ಈ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಕಪಿಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಶರಣ ಬಾಂಧವರೇ, ಹಿರಿಯರೇ, ಹಿರಿಯರೇ, ಶ್ರೀಮಠದ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂತಹ ಭಕ್ತ ಸಮೂಹಗಳು ನಮ್ಮೆಲ್ಲರಿಗೂ ಶರಣಗಳನ್ನು ಹೇಳಿ, ನೀವು ಮನೆಯೊಳಗೆ ಕಟ್ಟಿದ್ರೂ ಕಟ್ಟಲ್ಲ, ಮರದ ತೋಟಿದ್ರೂ ಕಟ್ಟಲ್ಲ, ಎಲ್ಲಿ ದೊಡ್ಡ ಮಾಡೋದಕ್ಕ ಒಂದು 5 ನಿಮಿಷ ನೀವೆಲ್ಲ ಸ್ವಲ್ಪ ಶಾಂತವಾಗಿ ಕೂಡ್ರಿ. ಯಾರು ಕಪ್ಪು ಕೂಡಿದ್ರೆ ಅವ್ರ ಕಡೆಗಳ 10 ರೂಪಾಯಿ ಸಿಗ್ತಾರ, ಯಾರು ಕಪ್ಪು ಕೂಡಂಗಿಲ್ಲ ಅವ್ರ ಕಡೆಗಳ 10 ರೂಪಾಯಿ ಸಿಗಂಗಿಲ್ಲ. ಅವ್ರ ವಾಸನೆ ನೋಡ್ರಿ, ಇಡೀ ಊಟದಲ್ಲ ಅದು ಗಂಡಿಗೆ ಎಷ್ಟಾಗ್ತದೆ, ಗಂಡ್ಲಂತ ಯಾವಾಗ ತಿಂದಿರಿ ಅಂತ ಅದಾಗ್ತೈತಿ. ನೀವು ನೋಡ್ರಿ ಒಂದು 5 ನಿಮಿಷ ಪೂಜ್ಯರಾಗಿರುವಂತಹ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮ ಇದಕ್ಕೋಸ್ಕರ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಆಚರಣೆ ಮಾಡುವಂತ ಸೌಭಾಗ್ಯ ನಮ್ಗೆ ಯಾಕಾಗಿ ಸಿಕ್ಕಿತು ಅನ್ನೋದನ್ನ ಬಹಳಷ್ಟು ಪರಿಪರಿಯಾಗಿ ತಮ್ಮದೇ ಇರುವಂತ ವಾಣಿ ಒಳಗಡೆ ಅವರು ಹೇಳಿದ್ದಾರೆ. ಪುಣ್ಯ ಮಾಡಿದ ಕಾರಣಕ್ಕಾಗಿ ನಾವೆಲ್ಲ ಶರಣರ 150 ವರ್ಷದ ಜಯಂತಿ ಮತ್ತು ಅವರ ಕಪಿಲೋತ್ಸವ ಕಾರ್ಯಕ್ರಮವನ್ನ ನಾವೆಲ್ಲರೂ ಸಹಿತ ಮಾಡ್ತಾ ಇದ್ದೇವೆ. ಹೀಗಾಗಿ ಬಹುಶಃ ಕಪಿಲೋತ್ಸವ ಮಾಡೋದಕ್ಕೋಸ್ಕರ ಈಗ ಅವರಂತೂ ಇಲ್ಲ, ಶರಣ ಶಿವಲಿಂಗೇಶ್ವರರು ಇಲ್ಲ, ಆದ್ರೂ ಅವರ ಭಾವಚಿತ್ರವನ್ನ ಕಪಿಲೊಳಗಡೆ ಇಟ್ಟು ಯಾಕಾಗಿ ನಾವು ಕಪಿಲೋತ್ಸವ ಮಾಡ್ತೀವಿ ಅಂತಂದ್ರೆ ನಾವು ತಿಳ್ಕೊಳ್ಬೇಕು, ಶರಣ ಶಿವಲಿಂಗೇಶ ನಮ್ಮನ್ನೆಲ್ಲರನ್ನ ಪಾಮರವಾಗಿರುವಂತ ಜನ್ಮವನ್ನು ಉದ್ಧರಿಸಲಿಕ್ಕೆ ನೀನು ಮತ್ತೆ ಮತ್ತೆ ಹುಟ್ಟಿ ಬಂದು ತಿಳ್ಕೊಂಡೆ ಕಪಿಲೋತ್ಸವವನ್ನು ಮಾಡ್ತಾ ಇದ್ದಾರೆ. ಅವರು ಹುಟ್ಟಿ ಬರ್ತಾರೆ, ಪ್ರತಿಯೊಬ್ಬ ಮಹಾತ್ಮರು ಅವರವರ ಅವತಾರಗಳು ಮತ್ತೊಂದು ಸರಿ ಅವರವರು ಹುಟ್ಟಿದ್ರು, ಅವರ ನಂತರ ಮತ್ತೆ ಅವರು ಪುನರಾವರ್ತನೆಗಳಾಗಿ ಇವರು ಹುಟ್ಟಿದ್ರು, ಮತ್ತೆ ಇವರ ಪುನರಾವರ್ತನೆಗಳಾಗಿ ಮತ್ತೊಬ್ಬರು ಮಹಾತ್ಮರು ಜನಿಸಿ ಬಂದೇ ಬರ್ತಾರೆ. ಎದಕ್ಕೋಸ್ಕರ ಅಂತಂದ್ರೆ ಯದಾ ಯದಾ ಹಿ ಧರ್ಮಕ್ಕೆ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಕ್ಕೆ ಧರ್ಮ ಸಂಸ್ಥಾಪನಾಥಾಯ. ಅಂದ್ರೆ ಅವಾಗ ಸಮಾಜ, ಜನ, ಭಕ್ತರ ಮನಸ್ಸುಗಳು ಗೊಂದಲಾಗ್ತವೆ, ಪಾಪ ಕರ್ಮಗಳನ್ನ ಮಾಡಿರ್ತವೆ. ಸಮಾಜ ಧರ್ಮದ ಹಾದಿಯನ್ನು ಬಿಟ್ಟು ಅಧರ್ಮದ ಕಡೆಗೆ ಸಾಕ್ತಿರ್ಬೇಕಾದ್ರೆ ಮತ್ತೆ ಅಧರ್ಮದ ಕಡೆ ಸಾಕ್ತಿರುವಂತಹ ಜನರನ್ನ, ಧರ್ಮವನ್ನ ಮತ್ತೆ ಧರ್ಮದ ಹಾದಿಯೊಳಗೆ ನಡೆಸಲಿಕ್ಕೆ ಯಾರು ಬರ್ತಾರೆ ಅಂತಂದ್ರೆ ಶರಣ ಶಿವಲಿಂಗೇಶ್ವರ ಮಹಾತ್ಮರಿಗೆ ಮತ್ತೆ ಮತ್ತೆ ಜನಿಸಿ ಅವರು ನಮ್ಮನ್ನು ಉತ್ತರಿಸಲಿಕ್ಕೆ ಬರ್ತಾರೆ ಅನ್ನುವಂಥದ್ದೇ ಈ ಕಪಿಲೋತ್ಸವದ ಉದ್ದೇಶ. ಹೀಗಾಗಿ ನಿಮ್ಮೆಲ್ಲರ ಭಕ್ತಿಯ ದ್ಯೋತಕವಾಗಿ ಈ ಉತ್ಸವ ಬಹಳಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ನಡೆದಿದೆ. ನನಗನ್ಸುತ್ತೆ ಶರಣ ಶಿವಲಿಂಗೇಶ್ವರರು ಅವರು ಹುಟ್ಟಿ ಬಂದ ಎಲ್ಲಿ ಬಂದರು, ಯಾರು ಹುಟ್ಟಿದ್ರು ಬಂದರು ನಮಗೂ ಗೊತ್ತಿಲ್ಲ. ಅವರು ನೋಡ್ತಾ ಇರ್ಬೋದು, ನೋಡ್ದೇನೆ ಇರ್ಬೋದು. ಈ ಸದ್ಯದ ಮಟ್ಟಿಗೆ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಇಲ್ಲಿ ಎಲ್ಲ ನೆರೆದಿರುವಂತ ಎಲ್ಲ ಶರಣರು, ತಾಯಂದಿರು, ಮುದ್ದು ಮಕ್ಕಳು, ಎಲ್ಲ ಹಿರಿಯರು, ಗುರು ಹಿರಿಯರು ಎಲ್ಲರ ಮಗಳು ಶರಣ ಶಿವಲಿಂಗೇಶ್ವರ. ಹೀಗಾಗಿ ಎಲ್ಲರೂ ಶರಣ ಶಿವಲಿಂಗೇಶ್ವರ ಸ್ವರೂಪರೇ ಅಂತ ತಿಳ್ಕೊಂಡು ನಾವೆಲ್ಲ ಸಹಿತ ಭಾವಿಸ್ಕೊಳ್ಬೇಕು. ಆ ಗುಣಗಳು ನಮ್ಮಲ್ಲಿ ಬರಬೇಕು. ಶರಣರ ತತ್ವ ಸಿದ್ಧಾಂತಗಳು, ಕಾಯಕ ನಿಷ್ಠೆ, ಭಕ್ತಿ, ಲಿಂಗ ಪೂಜೆ ನಿಷ್ಠೆ, ಶಿವಯೋಗದ ಸಾಧನೆ, ವಚನದ ಪಾರಾಯಣ, ಇವೆಲ್ಲ ಶಿವನಾಮ ಸ್ಮರಣೆ, ಇವೆಲ್ಲ ನಮ್ಮಲ್ಲಿ ಮೈಗೂಡ್ತಾ ಹೋದ್ರೆ ನಾವು ಸಹಿತ ಶರಣ ಶಿವಲಿಂಗೇಶ್ವರ ಒಂದು ಅಂಶಕ್ಕೆ ನಾವೆಲ್ಲ ಸಮ ಆಗ್ತೀವಿ ಅನ್ನುವಂಥದ್ದು. ಹೀಗಾಗಿ ಅದನ್ನೆಲ್ಲ ನೀವೆಲ್ಲ ದಿನನಿತ್ಯ ನೀವು ಮನೆಯೊಳಗಡೆ ಲಿಂಗ ಪೂಜೆ ಮಾಡ್ರಿ, ಶರಣರನ್ನ ನೆನೆಯಿರಿ, ಶಿವನಾಮ ಸ್ಮರಣೆಯನ್ನ ಮಾಡ್ರಿ, ನೀವೆಲ್ಲ ಭಕ್ತಿ ಶ್ರದ್ಧೆಗಳನ್ನ ಅವರಿಗೆ ಮುಟ್ಟಿಸ್ರಿ. ನೋಡ್ರಿ, ಇದೆಲ್ಲ ಮಾಡೋದ್ರಿಂದ ಮನುಷ್ಯ ಆಗಿರ್ತಕ್ಕಂಥ ಎಲ್ಲ ಒಂದಲ್ಲ ಒಂದು ರೀತಿ ಒಳ್ಳೆ ತಪ್ಪುಗಳನ್ನ ಮಾಡಿರ್ತಾನೆ. ತಪ್ಪುಗಳನ್ನ ಮಾಡಿದ ತಕ್ಷಣ ಎಲ್ಲರನ್ನು ದೂರ ಮಾಡೋದಲ್ಲ, ತಪ್ಪುಗಳನ್ನು ತಿದ್ದುಕೊಳ್ಳಕ್ಕೆ ಮನುಷ್ಯನಿಗೆ ಒಂದು ಅವಕಾಶ ಇರ್ತದ. ನಡೆಯುವಂತ ಮನುಷ್ಯನೇ ಎಡುವುದನ್ನ ಹೊರತಾಗಿ ಎಲ್ಲರ ಸಹಿತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಸರಿ ಮಾಡಿದ ತಪ್ಪನ್ನ ಮತ್ತೊಂದ್ಸರಿ ಮಾಡಬಾರ್ದು.
ಒಂದ್ಸರಿ ಮಾಡಿದ ತಪ್ಪನ್ನು ಮತ್ತೊಂದ್ಸರಿ ಯಾರು ಮಾಡಲ್ಲ ಅವನು ದೊಡ್ಡವಾಗ್ತದೆ. ಹೀಗಾಗಿ ನಾವು ತಿಳಿಯೋದನ್ನ ಮಾಡಿರುವಂತ ತಪ್ಪುಗಳನ್ನ ನಾವೆಲ್ಲ ಸಮಾಜದ ಪಾದಕ್ಕೆ ಹಾಕಿ ನಾವು ಕ್ಷಮ ನೀಡಪ್ಪ, ನಾವೆಲ್ಲರಿಗೂ ಎಲ್ಲ ಜನರಿಗೆ ಶುಭದ ಆಶೀರ್ವಾದವನ್ನು ನೀಡಂತೆ ನಾವೆಲ್ಲರೂ ಪ್ರಾರ್ಥನೆಗಳನ್ನ ಮಾಡೋಣ ಅನ್ನುವಂತ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಇವತ್ತು ಸಾಯಂಕಾಲ ಮತ್ತೆ ಯಥಾ ಪ್ರಕಾರವಾಗಿ ದಯವಿಟ್ಟು ಸ್ವಲ್ಪ ಎಲ್ಲ ತಾಯಂದಿರು ನೀವು ಜನ ಬೇಗ ಬರ್ರಿ. ವಾತಾವರಣ ಚಳಿ ಬಹಳ ಇರೋದ್ರಿಂದಾಗಿ ಬೇಗನೆ ಪ್ರಾರಂಭ ಮಾಡಿ ಬೇಗನೆ ಮುಗಿಸಿ ಬಿಡ್ಬೇಕು ಕಾರ್ಯಕ್ರಮ. ನಿಮ್ಗೆ ಇವತ್ತಂತೂ ಪ್ರಾಣ ಇಲ್ಲ, ಅವೆಲ್ಲರೂ ಸಾಯಂಕಾಲ 6:30 ಸುಮಾರು ಗಂಟೆಗೆ ನೀವೆಲ್ಲ ವೇದಿಕೆಗೆ ಬರಬೇಕು. ಇವತ್ತು ಕಾರ್ಯಕ್ರಮಕ್ಕೆ ನೋಡ್ರಿ ಪೂಜ್ಯರಾಗಿರುವಂತಹ ಹಾವೇರಿ ಸದಾಶಿವ ಮಹಾಸ್ವಾಮಿಯವರು ಬರ್ತಿದ್ದಾರೆ, ವಿಜಯಪುರ ಶಂಕರ ಮಠದ ಅಭಿನವ ಸಿದ್ದಾರ್ಥ ಮಹಾಸ್ವಾಮಿಗಳು ಬರ್ತಿದ್ದಾರೆ, ಮೈಂದ್ರಿಗೆ ಪಟ್ಟದವರು, ಸತ್ತಾಪುರದ ಪೂಜ್ಯರು, ಶಹಾಪುರದ ಪೂಜ್ಯರು, ಯುವರಾಜಪುರದ ಪೂಜ್ಯರು, ಮಾಜಿ ಶಾಸಕರು ಎಲ್ಲರೂ ಸಹಿತ ಬರ್ತಿದ್ದಾರೆ. ಹೀಗಾಗಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬೇಗನೆ ಬಂದು ಶೋಭನೆ ತಗೊಂಡು ಬರಬೇಕು ಅಂತ ಮಾತು ಹೇಳ್ತಾ ಸಂಜೆಗೆ ಇಲ್ಲಿಂದ ಮೆರವಣಿಗೆ ಇಲ್ಲ, ಇಲ್ಲಿಂದ ಸಾಯಂಕಾಲ ಎಲ್ಲ ತಾಯಿಂದರು ಮತ್ತೆ ನೀವೆಲ್ಲ ಮನೆಗೆ ಹೋಗಿ ಮುಖ ಮಾರ್ಚನ ಮಾಡ್ಕೊಂಡು ಒಂದು ಕಪ್ ಚಹಾ ಜಗ್ಗಿ ಹಣಿ ಮೇಲೆ ಎಲ್ಲರೂ ಪ್ರತಿಯೊಬ್ಬರು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ತಾಯಂದ್ರಾದವರು ತಲೆ ಮೇಲೆ ಈಗ ಹಾಕೋದು ನೋಡೋದು, ಈಗ ಹಾಕೋದು ಹಾಕೊಂಡ್ರೆ ಸಂಜೆಗೆ ಹಾಕೋದ್ರಿ ಅಂತ ತಾಯಂದ್ರೆಲ್ಲರೂ ತಲೆ ಮೇಲೆ ಸೆರಗು ಮತ್ತೆ ಎಲ್ಲ ಹಿರಿಯರು ಅವರು ತಲೆ ಮೇಲೆ ಟೋಪಿ ನೀವು ಹಾಕೋದು ಮತ್ತೊಬ್ಬರಿಗೆ ಹಾಕಬಾರ್ದು. ಎಲ್ಲರೂ ಟೋಪಿ ಹಾಕೊಂಡು ಎಲ್ಲ ಹಣೆಗಳು ವಿಭೂತಿ ಧರಿಸ್ಕೊಂಡು ಇಲ್ಲಿಂದ ಶಿವನಾಮ ಸ್ಮರಣೆಯೊಂದಿಗೆ ನೇರವಾಗಿ ಅಲ್ಲಿ ಸಭೆಯ ಮಂಟಪದ ಕಡೆ ತಾವೆಲ್ಲರೂ ಬರಬೇಕನ್ನುವಂತಹ ಮಾತನ್ನ ತಮಗೆಲ್ಲರೂ ಸ್ವಲ್ಪ ತಿಳಿಪಡಿಸಿ ಮತ್ತು ನಾಳೆ ಬೆಳಗ್ಗೆ ಇದೇ ಸಮಯಕ್ಕೆ ಅಂದ್ರೆ ಇದಕ್ಕಿಂತ ಸ್ವಲ್ಪ ಬೇಗನೆ ಆಗುತ್ತೆ ಅನ್ಸುತ್ತೆ 8:15ಕ್ಕೆ ಶರಣ ಮಂಟಪದಿಂದ ಪಾದಯಾತ್ರೆಯೊಂದಿಗೆ ಬಂದು ಇಲ್ಲಿ ಏನೈತಲ್ಲ 1100 ಸದ್ಗುರುಗಳ ಮೂರ್ತಿಗೆ 1100 ದಂಪತಿಗಳ ಕಡೆಯಿಂದ ವಿಶೇಷವಾಗಿರುವಂತಹ ಸಾಮೂಹಿಕ ಅಭಿಷೇಕದ ಕಾರ್ಯಕ್ರಮ ಇದೆ. ಹೀಗಾಗಿ ತಾವೆಲ್ಲರೂ ಆ ಹೆಸರು ಬರೆಸಿರುವಂತಹ ದಂಪತಿಗಳು ಅವ್ರಿಗೆ ಸಾಮಗ್ರಿಗಳನ್ನು ಇಲ್ಲೇ ಕೊಡ್ತಿರೋ ದಂಪತಿಗಳು ಮತ್ತು ಜೊತೆಗೆ ಅವರು ಪೂಜೆ ದಂಪತಿಗಳಿಗೆ ಕೂರಿಸ್ತೀವಿ. ದಂಪತಿಗಳು 8:10 ಕೈಲಾಸ ಮಂಟಪ ಕಡೆ ಬರಬೇಕು. ಅಲ್ಲಿ ನಿಮಗೆ ಅಭಿಷೇಕಕ್ಕೆ ಬೇಕಾಗುವಂತ ಸಾಮಗ್ರಿಗಳು, ಶರಣರ ಮೂರ್ತಿ ಎಲ್ಲವನ್ನು ಅಲ್ಲೇ ಕೊಟ್ಟು ಅವನ್ನೆಲ್ಲ ಅವೆಲ್ಲವನ್ನು ಇಟ್ಕೊಂಡು ಊರಿನಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಮಠಕ್ಕೆ ಬರೋದು. ನಾವೆಲ್ಲರೂ ನಿಮಗೆ ಸಮವಸ್ತ್ರಗಳನ್ನು ಕೊಟ್ಟಿದ್ದಾರಲ್ಲ, ತಾಯಿಂದರಿಗೆ ಸೀರೆ ಮತ್ತು ಯಜಮಾನರಿಗೆ ಲುಂಗಿ ವಸ್ತ್ರ, ದಯವಿಟ್ಟು ತಾವೆಲ್ಲರೂ ನಿಮಗೆ ಕೊಟ್ಟಿರುವಂತ ಸಮವಸ್ತ್ರಗಳನ್ನು ಅದೇ ಬಟ್ಟೆ ಹಾಕೊಂಡಿದ್ದಾರೆ. ನಿಮಗೇನು ಕಮಿಟಿಯಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಒಂದೇ ಕಲರ್ ಸೀರೆ ಒಂದೇ ಬಟ್ಟೆಯಲ್ಲಿ ಅದನ್ನೇ ಉಟ್ಕೊಂಡು ತಾವೆಲ್ಲರೂ ಶ್ರೀಮಠಕ್ಕೆ ಬಂದು ಇಲ್ಲಿ ಬಂದ ಮೇಲೆ ಟೈಮ್ ಮಾಡೋಂಗಿಲ್ಲ. ನೀವು ರಾತ್ರಿಗೆಲ್ಲ ಮಾರ್ಕೆಟ್ ಹಾಕಿ ಬಿಟ್ಟಿರ್ತಾರೆ, ಮಾರ್ಕೆಟ್ ಹಾಕಿ ಬರ್ತಿದ್ದಂಗೆ ಎಲ್ಲರೂ ಕೂಡಿಸಿ ಅರ್ಧ ಗಂಟೆ ಒಳಗೆ ಅಭಿಷೇಕ ಕಾರ್ಯಕ್ರಮ ಮುಗಿದೋಗುತ್ತೆ. ಹೀಗಾಗಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಬೆಳಗ್ಗೆ ವಿರಾಮ ಹೇಳ್ತಾರೆ. ಮತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಸ್ವಲ್ಪ ಎಲ್ಲ ನೀವು ಪದಾರ್ಥಗಳು ಹಿರಿಯರು ಸ್ವಲ್ಪ ಮಂಟಪದ ಕಡೆ ಹೋಗಿ ಅಲ್ಲಿ ಸ್ಟೇಜ್ ಸ್ವಲ್ಪ ಲೇಟ್ ವ್ಯತ್ಯಾಸ ಆಗಿತ್ತು. ಅವರು ಏನೇನೆಲ್ಲ ಸ್ವಲ್ಪ ನೀರೆಲ್ಲ ಬರೋದು ನಿಮ್ಗೆ ಆಮೇಲೆ ಗಟ್ಟಿ ಆಗ್ತದೆ. ಎಲ್ಲ ಹುಡುಗರು ಯುವಕರು ಮಂಟಪದ ಕಡೆ ಹೋಗಿ ಅಲ್ಲಿ ಕಾರ್ಯಕ್ರಮ ಗಟ್ಟಿಯಾಗಿ ಮಾಡ್ಕೊಳ್ಬೇಕಂತ ಹೇಳ್ತಾ 2 ಮಾತನ್ನ ವಿರಾಮ. ನೂರು ಕಣ್ಣು ಸಾಲವು ಈ ಕ್ಷೇತ್ರ ನೋಡಲು, 100 ಕಣ್ಣು ಸಾಲವು
ಈ ಕ್ಷೇತ್ರ ನೋಡಲು ಘೋರವಾದ ದುರಿತವು ದೂರವಿದನು ನೀನು ಕಾಣಲು ಘೋರವಾದ ದುರಿತವು ದೂರವಿದನು ನೀನು ಕಾಣಲು 100 ಕಣ್ಣು ಸಾಲವು ಈ ಕ್ಷೇತ್ರ ನೋಡಲು 100 ಕಣ್ಣು ಸಾಲವು ಈ ಕ್ಷೇತ್ರ ನೋಡಲು ಸಕಲರ ಮನವು ಸದ್ಗುಣದ ಸಾಧನ ಭಕ್ತಿಯಿಂದ ಗೈಯುತಿಯರು ನಿತ್ಯ ಶಿವ ಭಜನ ಸಕಲರ ಮನವು ಸದ್ಗುಣದ ಸಾಧನ ಭಕ್ತಿಯಿಂದ ಗೈಯುತಿಯರು ನಿತ್ಯ ಶಿವ ಭಜನ